ವೆಲ್ಕಮ್ ಬ್ಯಾಕ್. ಇವತ್ತೇನಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಏನಿದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪೇನಾಗುತ್ತೆ ಅನ್ನೋದ್ರ ಬಗ್ಗೆನೇ ಎಲ್ಲರ ಚಿತ್ತ ಹೈಕೋರ್ಟ್ ಅಂತ ನಾವಾಗಲೇ ಕಾನೂನಾತ್ಮಕವಾಗಿ ಏನಾಗಬಹುದು ಅನ್ನೋದನ್ನ ಗಮನಿಸಿದ್ವಿ. ಈಗ ರಾಜಕೀಯವಾಗಿ ನಾವು ನೋಡೋದಾದ್ರೆ ಸಿಎಂ ಪರ ತೀರ್ಪು ಬಂದ್ರೆ ಏನಾಗುತ್ತೆ, ಸಿಎಂ ವಿರುದ್ಧ ತೀರ್ಪು ಬಂದ್ರೆ ಏನಾಗುತ್ತೆ, ಈ ಕುತೂಹಲ ಇದೆ. ಯಾಕಂದ್ರೆ ಹೈಕೋರ್ಟ್ ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಭವಿಷ್ಯ, ಅವರ ಪಟ್ಟದ ಭವಿಷ್ಯ ನಿಂತಿರುವಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಹೈಕೋರ್ಟ್ ತೀರ್ಪಿನ ಟೆನ್ಷನ್ ಬಹಳ ಜೋರಾಗಿದೆ. ಹಾಗಾಗಿ ಹೈಕಮಾಂಡ್, ಸಚಿವರುಗಳು ಎಲ್ಲರೂ ಕೂಡ ಈ ತೀರ್ಪಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಈ ತೀರ್ಪು ಏನು ಬರುತ್ತೋ ಅದರ ಮೇಲೆ ರಾಜ್ಯ ರಾಜಕೀಯಕ್ಕೆ ತಿರುವು ಸಿಗುತ್ತಾ. ಈವರೆಗೂ ಕೂಡ ಸಿಎಂ ಪರವಾಗಿಯೇ ಶಾಸಕರುಗಳು, ಸಚಿವರು, ಇಡೀ ಸಂಪುಟ, ಹೈಕಮಾಂಡ್ ಎಲ್ಲ ನಿಂತಿದೆ ನಿಜ. ಆದ್ರೆ ಒಂದೊಮ್ಮೆ ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ತೀರ್ಪು ಬಂದ್ರೆ ರಾಜ್ಯಪಾಲರ ನಿರ್ಧಾರಕ್ಕೆ ಸೈ ಅಂತ ಹೈಕೋರ್ಟ್ ಹೇಳಿದ್ದೇ ಆದಲ್ಲಿ ಆಗಲೂ ಅದೇ ಬೆಂಬಲ ಆಗಿರುತ್ತಾ? ಇದು ಈಗ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ 40 ವರ್ಷಗಳಲ್ಲೇ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಅವರಿಗೆ ವೈಯಕ್ತಿಕವಾಗಿ ಅವರ ಮೇಲೆ ಯಾವುದೇ ಆರೋಪ ಇರಲಿಲ್ಲ. ಆದರೆ ಈ ಮೂಡಾ ಹಗರಣ ಅವರ ಪತ್ನಿಗೆ ಸೈಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ, ಅವರ ಕುರ್ಚಿಗೆ ಕಂಟಕ ತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ತೀರ್ಪು ಒಂದೊಮ್ಮೆ ಸಿಎಂ ಪರವಾಗಿ ಬಂದ್ರೇನು, ವಿರುದ್ಧವಾಗಿ ಬಂದ್ರೇನು ಅನ್ನುವಂಥ ಕುತೂಹಲ ಇದೆ. ಮೊದಲಿಗೆ ನಾವು ವಿರುದ್ಧವಾಗಿ ಬಂದ್ರೆ ಏನು ಅನ್ನೋದ್ರ ಬಗ್ಗೆನೇ ಮಾತನಾಡೋಣ. ಏನಾಗಬಹುದು, ಏನು ಕಾಯ್ತಾ ಇದ್ದಾರಾ ಆ ಕುರ್ಚಿ ಕೂರೋದಕ್ಕೆ? ಯಾಕಂದ್ರೆ ಈವರೆಗೆ ಬೆಂಬಲ ಏನೋ ಇತ್ತು, ಆದರೆ ಕೋರ್ಟ್ನಲ್ಲಿ ಏನಾದರೂ ವಿರುದ್ಧ ಬಂದರೆ ಆ ಬೆಂಬಲ ಮುಂದುವರಿಯುತ್ತೆ ಅಂತ ಅನಿಸುತ್ತಾ? ಪ್ರತಿಮಾ, ಮುಖ್ಯಮಂತ್ರಿಗಳ ರಾಜಕೀಯ ಜೀವನದಲ್ಲಿ ಈ ಥರದ ಒಂದು ಕಾನೂನು ಹೋರಾಟ ಇದು ಮೊದಲ ಟೈಮ್ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ. ಸೊ ಈಗ ಯಾವ ಪರಿ ಈ ಕಾನೂನು ಹೋರಾಟ ಅವರ ಕುರ್ಚಿಗೆ ಕಂಟಕ ಆಗ್ತಾ ಇದೆ ಅನ್ನೋದು ಇವತ್ತಿನ ಜಡ್ಜ್ಮೆಂಟ್ನ ಬಳಿಕ ಗೊತ್ತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ, ಈಗಾಗಲೇ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರ್ತಿದ್ದ ಹಾಗೆ ಕಾಂಗ್ರೆಸ್ನ ಒಳಗಡೆನೇ ಒಂದಷ್ಟು ಚಟುವಟಿಕೆಗಳಿದ್ದಾವೆ. ಸಿ ಎಂ ಸ್ಥಾನಕ್ಕಾಗಿ ಕ್ಲೈಮ್ ಮಾಡುವಂಥವರು ಆಗಾಗ ಸಭೆ ಸೇರಿದ್ದಾರೆ, 1-to-1 ಮಾತುಕತೆ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಒಂದು ವೇದಿಕೆ ಅಂತೂ ನಿಧಾನವಾಗಿ ಸೃಷ್ಟಿಯಾಗ್ತಾ ಇದೆ. ಸಿ ಎಂ ವಿರುದ್ಧ ತೀರ್ಪು ಬಂದಿದ್ದೇ ಆದರೆ ಆ ಒಂದು ಬಂಡಾಯದ ಅಥವಾ ಸಿ ಎಂ ಬದಲಾವಣೆಯ ಕೂಗು ಇನ್ನಷ್ಟು ತೀವ್ರ ಆಗಬಹುದಾದಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಹೈಕಮಾಂಡ್ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಪರವಾಗೇ ಇದೆ. ಆದರೆ ಕಾನೂನಾತ್ಮಕ ಹೋರಾಟದಲ್ಲಿ ಏನಾದರೂ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾದರೆ ಆಗ ಹೈಕಮಾಂಡ್ ಪರ್ಯಾಯವಾದ ಯೋಚನೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ. ಯಾಕೆಂದರೆ ಪಕ್ಷದ ಒಳಗಡೆನೆ ಸಿ ಎಂ ಬದಲಾವಣೆ ಕೂಗು ಅಥವಾ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದು ಸೂಕ್ತ ಅಲ್ಲವನ್ನಂಥ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಒಳಗೇನೆ ಶುರುವಾದರೆ ಅದು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಪಾಲಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕುರ್ಚಿಯಿಂದ ಇಳಿಲೇಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಂಥ ಬೆಳವಣಿಗೆಗಳು ಕೂಡ ನಡೆಯಬಹುದಾದಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಯಾವುದೇ ಒಬ್ಬರು ಶಾಸಕರು ಮಾತನಾಡಲಿಕ್ಕೆ ಶುರು ಮಾಡಿದರೆ ಅದು ನಿಧಾನಕ್ಕೆ ಎಲ್ಲರಿಂದಲೂ ಕೂಡ ಅಭಿಪ್ರಾಯ ಬರೋದಕ್ಕೆ ಶುರುವಾಗುತ್ತೆ. ನಾಳೆ ಟೀಮ್ ಕಟ್ಕೊಂಡು ಹೈಕಮಾಂಡ್ ಭೇಟಿಯಾಗಿ ಈ ರೀತಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಅದು ಸ್ವತಃ ಪಕ್ಷದವರಿಂದ ಆದಾಗ ಸಹಜವಾಗಿ ಸಿದ್ದರಾಮಯ್ಯನವರು ಮುಜುಗರ ಅನುಭವಿಸಬೇಕಾಗತ್ತೆ. ಸೊ ಅಂಥದ್ದೊಂದು ಪರಿಸ್ಥಿತಿ ಇದೆಯಾ ಇಲ್ವಾ ಅನ್ನುವಂಥದ್ದು ತೀರ್ಪಿನ ಬಳಿಕ ಗೊತ್ತಾಗುತ್ತೆ. ಇದು ಸ್ವಪಕ್ಷೀಯರಲ್ಲೇ ಆಗುವಂಥದ್ದು. ವಿಪಕ್ಷಗಳ ಪರಿಸ್ಥಿತಿಯನ್ನು ನೋಡಿದಾಗ ನಿಶ್ಚಿತವಾಗಿ ಅವರೊಂದು ದೊಡ್ಡ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆಯ ಅಸ್ತ್ರವನ್ನು ಇಟ್ಕೊಂಡು ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ BJP ಮತ್ತು JDS ಇಬ್ಬರು ಕೂಡ ಮುಂದಾಗ್ತಾರೆ. ಪಾದಯಾತ್ರೆಯಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ಜನಾಂದೋಲನವನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಈ ರೀತಿಯಾಗಿ ಪಕ್ಷದ ಒಳಗೂ ಮತ್ತು ವಿಪಕ್ಷಗಳು ಎರಡೂ ಕಡೆಯಿಂದಲೂ ಕೂಡ ಒಂದೊಂದು ಸ್ಪಷ್ಟ ಮಾರುತೇಶ್ ಅಂದ್ರೆ ಪ್ರತಿಪಕ್ಷಗಳಿಗಿಂತ ಹೆಚ್ಚಾಗಿ ಸ್ವಪಕ್ಷದಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿಯೇ ಈ ತೀರ್ಪಿನ ಕುರಿತಾಗಿ ಆತಂಕ ಜಾಸ್ತಿ ಇದೆ ಅನ್ನುವಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಏನಾದರೂ ತೀರ್ಪು ಬಂದ್ಬಿಟ್ರೆ ಅವರಿಗೆ ರಿಲೀಫ್ ಮಾತ್ರ ಅಲ್ಲ, ಅವರ ಶಕ್ತಿ ಇನ್ನೂ ಕೂಡ ಜಾಸ್ತಿ ಆಗುತ್ತಲ್ವಾ? ಖಂಡಿತ ವೀಣಾ, ಯಾಕಂದರೆ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದರೆ ಸಿದ್ದರಾಮಯ್ಯನವರೀಗ ಇನ್ನಷ್ಟು ಶೈನ್ ಆಗ್ತಾರೆ ಮತ್ತು ಪಕ್ಷದ ಒಳಗೆ ಇನ್ನಷ್ಟು ಗಟ್ಟಿ ಆಗ್ತಾರೆ. ಅವರನ್ನು ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಇನ್ನೊಂದು ರೀತಿ ಎಮರ್ಜ್ ಆಗ್ತಾರೆ. ಯಾಕೆಂದರೆ ಈಗ ಇರುವಂಥ ಬೆಳವಣಿಗೆಗಳನ್ನ ನೋಡಿದಾಗ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಮಾನಸಿಕವಾಗಿಯೂ ಕೂಡ ಕುಗ್ಗಿದ್ದಾರೆ. ಈ ಕಾನೂನು ಹೋರಾಟದಲ್ಲೇ
ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲಿ ತನಕ ಬರಬೇಕಾಯ್ತಲ್ಲ ಅನ್ನುವಂತಹ ಅಳುಕು ಕೂಡ ಸಿದ್ದರಾಮಯ್ಯನವ್ರಲ್ಲಿದೆ. ಒಂದು ವೇಳೆ ನ್ಯಾಯಾಲಯದಿಂದ ಅವರ ಪರವಾಗಿ ತೀರ್ಪು ಬಂದರೆ ಹೌದು ರಾಜ್ಯಪಾಲರು ದುರುದ್ದೇಶಪೂರ್ವಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಏನಾದರೂ ಆದರೆ ನಿಶ್ಚಿತವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಅದೊಂದು ಒಂದು ರೀತಿ ಜಡ್ಜ್ಮೆಂಟು, ಇಡೀ ರಾಜಕೀಯ ಜೀವನಕ್ಕೆ ಕಳಂಕ ಏನು ಬರ್ತಾ ಇತ್ತು ಅದನ್ನು ತೊಡೆದು ಹಾಕುವಂಥ ಜಡ್ಜ್ಮೆಂಟ್ ಆಗುತ್ತೆ. ಜೊತೆಗೆ ಅವರ ಪರವಾಗಿ ತೀರ್ಪು ಬಂದಾಗ ಏನಾಗುತ್ತೆ, ಅವರ ಬಣದಲ್ಲಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಬಹುಪರಾಕ್ ಹಾಕ್ತಾರೆ. ಜೊತೆಗೆ ಹಂಚಿಕೆ ಸೂತ್ರದ ಪ್ರಕಾರ ಸಿದ್ದರಾಮಯ್ಯನವರು ಬದಲಾಯಿಸಬೇಕು ಅನ್ನುವಂಥ ಚಟುವಟಿಕೆಗಳು ಅಥವಾ ಆ ಥರದ್ದೇನು ಬೇಡಿಕೆಗಳಿದ್ದಾವೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೇಕು ಅನ್ನುವಂಥ ಕೂಗು ಕೂಡ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದರೆ ನಿಶ್ಚಿತವಾಗಿಯೂ ಅದು ಹಾಗೇ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಜಡ್ಜ್ಮೆಂಟ್ ಸಿದ್ದರಾಮಯ್ಯನವರ ಪಾಲಿಗೆ 2 ಆ್ಯಂಗಲ್ನಿಂದಲೂ ಬಹಳ ಪ್ರಮುಖವಾದದ್ದು. ಇನ್ನೊಂದು ಕಡೆ ಪ್ರತಿಪಕ್ಷ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಂದರೆ ಅವರು ಏನು ಸುಮ್ಮನೆ ಕೂರಲ್ಲ, ಇದು ಸುಪ್ರೀಂ ಕೋರ್ಟ್ ಕೂಡ ತೆಗೆದುಕೊಂಡು ಹೋಗಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡುವಂಥ ಅದರ ನಡುವೆ ಕೂಡ ರಾಜಕೀಯ ಹೋರಾಟಗಳನ್ನು ಕೂಡ ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು JDS ಮಾಡಲಿಕ್ಕೆ ಮುಂದಾಗುತ್ತೆ. ಒಟ್ಟಿನಲ್ಲಿ 2 ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಈ ಜಡ್ಜ್ಮೆಂಟ್ ಒಂದು ತಮ್ಮ ಜೀವನದ ಅತ್ಯಂತ ಮಾರ್ಕ್ ಮಾಡಿ ಇಟ್ಕೊಳ್ಬಹುದಾದಂತಹ ಜಡ್ಜ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತಿನ ದಿನ ಅತ್ಯಂತ ಕುತೂಹಲಕಾರಿಯಾದ ದಿನ. ತಮ್ಮ ರಾಜಕೀಯ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಬಹುಶಃ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ತೀರ್ಮಾನ ಏನಾಗುತ್ತೆ ಅನ್ನೋದರ ಕುರಿತಾಗಿ ಅವರಲ್ಲೂ ಕೂಡ ಒಂದು ಆತಂಕ, ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.